ಮಂಡ್ಯದಲ್ಲಿ ಮಣ್ಣಿನ ಮಗನ ಜನ್ಮದಿನೋತ್ಸವ, ದೊಡ್ಡಗೌಡರ ಆರೋಗ್ಯ ವೃದ್ಧಿಗೆ ವಿಶೇಷ ಹೋಮ ಹವನ, ರಾಷ್ಟ್ರೀಯ ನಾಯಕನಿಗೆ ಭಕ್ತಿಪೂರ್ವಕ ಶುಭಾಶಯ. ಕೆಆರ್ಪೇಟೆಯ ಬೇಕರಿ ಹೋಟೆಲ್ಗಳ ಮೇಲೆ ಮಿಂಚಿನ ದಾಳಿ, ಕೇಕ್ನಲ್ಲಿ ಕೆಮಿಕಲ್ ಕಲರ್, ಪಾರ್ಸಲ್ಗೆ ಪ್ಲಾಸ್ಟಿಕ್ ಬಳಕೆ, ಬೇಕರಿ ಮಾಲೀಕರಿಗೆ ಪುರಸಭೆ ಆಡಳಿತಾಧಿಕಾರಿ ಎಸಿ ಶ್ರೀನಿವಾಸ್ ವಾರ್ನಿಂಗ್. ಯರಿಯೂರಿನಲ್ಲಿ ಅಂಬೇಡ್ಕರ್ ವರ್ಸಸ್ ಕನಕ ಹೆಬ್ಬಾಗಿಲು ವಿವಾದ, ಗ್ರಾಮಸ್ಥರ ಮೇಲೆ ಪೊಲೀಸರಿಂದ ಲಾಠಿ ಪ್ರಹಾರ, ಶಾಂತಿ ಸಭೆ ಬದಲು ಲಾಠಿ ಬೀಸಿದ್ದಕ್ಕೆ ಗ್ರಾಮಸ್ಥರ ಕಿಡಿ. ಮೈಸೂರಿನಲ್ಲಿ ಸಿಸಿಬಿ ಪೊಲೀಸರ ಭರ್ಜರಿ ಬೇಟೆ, 10 ಲಕ್ಷ ಮೌಲ್ಯದ 10 ಕೆಜಿ ಗಾಂಜಾ ವಶ, ಸಿಸಿಬಿ ಬಲೆಗೆ ಬಿದ್ದ ತೋಟಿ ಮಂಜಾ ಆ್ಯಂಡ್ ಟೀಮ್. ಸಾಧನಾ ಸಮಾವೇಶ ಅಲ್ಲ, ಇದು ವೈಫಲ್ಯದ ಸಮಾವೇಶ. 3 ವರ್ಷದಲ್ಲಿ ಮಾಡಿರೋ ಸಾಧನೆಯಾದರೂ ಏನು? ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಸಕ ಬಿ ಸುರೇಶ್ ಗೌಡ ಖಡಕ್ ಪ್ರಶ್ನೆ. ರಾಜಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ಮಾಜಿ ಪ್ರಧಾನಿ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬದ ಸಂಭ್ರಮ ಮಂಡ್ಯದಲ್ಲಿ ಮನೆ ಮಾಡಿದೆ. ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ದೊಡ್ಡಗೌಡರ ಜನ್ಮದಿನವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ದೊಡ್ಡಗೌಡರ ಆರೋಗ್ಯ ವೃದ್ಧಿ ಹಾಗೂ ಆಯುಷ್ಯ ಹೆಚ್ಚಾಗಲಿ ಅಂತ ಹೇಳಿ ಪ್ರಾರ್ಥಿಸಿ ಮಂಡ್ಯದ ಪ್ರಸಿದ್ಧ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಇಂದು ವಿಶೇಷ ಪೂಜೆ ಹಾಗೂ ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಮಾತನಾಡಿ, ದೇವೇಗೌಡರು ಕೇವಲ ಜೆಡಿಎಸ್ ನಾಯಕರಲ್ಲ, ಅವರು ದೇಶದ ಆಸ್ತಿ ಮತ್ತು ರಾಷ್ಟ್ರೀಯ ನಾಯಕರು. ಅವರಿಗೆ ದೇವರು ಸುಖ, ಸಂತೋಷ ಮತ್ತು ಆರೋಗ್ಯವನ್ನು ನೀಡಿ ಕಾಪಾಡಲಿ. ರಾಷ್ಟ್ರದ ಜನರ ಆಶೀರ್ವಾದ ಸದಾ ಅವರ ಮೇಲಿರಲಿ ಅಂತೇಳಿ ಆಶಿಸಿದ್ರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಮುಖಂಡರಾದ ಬೋರೇಗೌಡ, ನಗರಸಭೆ ಮಾಜಿ ಅಧ್ಯಕ್ಷ ನಾಗೇಶ್, ಸಾತನೂರು ಜಯರಾಮ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭ ಹಾರೈಸಿದರು. ಈ ದಿನ ವಿಶೇಷವಾಗಿ ಕರ್ನಾಟಕದ ಜನತೆಗೆ, ಭಾರತದ ಜನತೆಗೆ ಒಂದು ಪುಣ್ಯ ದಿನ, ಸುದಿನ. ಈ ದಿನ ಪರಮ ಪೂಜ್ಯರು, ಏಕಮೇಯ ದ್ವಿತೀಯರು ಅನ್ನಿಸ್ಕೊಂಡಂಥ ಒಬ್ಬ ರೈತ ನಾಯಕ, ಮಣ್ಣಿನ ಮಗ, ಭಾರತ ಕಂಡಂಥ ಒಬ್ಬ ಅಭೂತ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಸನ್ಮಾನ್ಯ ಪರಮ ಪೂಜ್ಯ ದೇವೇಗೌಡ ಸಾಹೇಬರು ಹುಟ್ಟಿದ ದಿನ ಇವತ್ತು. ಈ ಪುಣ್ಯ ದಿನದಂದು ಇಡೀ ರಾಜ್ಯದಲ್ಲಿ ಎಲ್ಲ ಮೂಲೆಗಳಲ್ಲೂ ಪೂಜ್ಯ ದೇವೇಗೌಡರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ, ಸಂತೋಷದಿಂದ ಎಲ್ಲ ಕಡೆ ಆಚರಿಸ್ತಿದ್ದಾರೆ. ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಮೂಲೆಯಲ್ಲೂ ಸಹ ಹಬ್ಬದ ವಾತಾವರಣದ ರೀತಿಯಲ್ಲಿ ದೇವೇಗೌಡರ ಹುಟ್ಟುಹಬ್ಬವನ್ನು ಭಾಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಈ ಭಾಗದ ನಾಯಕರಾದ ರಾಮಚಂದ್ರು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರುಗಳ, ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಮಂಡ್ಯದ ಭಾಳ ಪುರಾತನ ದೇವಸ್ಥಾನ, ವಿದ್ಯಾಗಣಪತಿ ದೇವಸ್ಥಾನ, ಪವಿತ್ರವಾದ ದೇವಸ್ಥಾನ, ಈ ದೇವಾಲಯದಲ್ಲಿ ದೇವೇಗೌಡರ ಆರೋಗ್ಯ ಮತ್ತು ಆಯುಷು, ಅವರ ಸೇವೆಯನ್ನು ಭಗವಂತ ಹೆಚ್ಚಿಸಲಿ ಅಂತೇಳಿ ಇವತ್ತು ಗಣಹೋಮ, ನವಗ್ರಹ ಹೋಮ ಮತ್ತು ಅವರ ಆರೋಗ್ಯ ಸದಾಕಾಲ ವೃದ್ಧಿಸಲಿ, ಅವರ ಆಯುಷ್ ಹೆಚ್ಚಲಿ ಅಂತೇಳಿ ಮೃತ್ಯುಂಜಯ ಹೋಮವನ್ನು ಬೆಳಗ್ಗೆಯಿಂದ ಇಲ್ಲಿ ಹಮ್ಮಿಕೊಂಡಿದ್ದು ಅದು ಸಂಪೂರ್ಣವಾಗಿ ಸಂಪನ್ನವಾಗಿದೆ. ಭಗವಂತ ಅವ್ರಿಗೆ ಹೆಚ್ಚಿನ ಆಯುಸ್ಸು, ಆರೋಗ್ಯವನ್ನು ಕೊಟ್ಟು ಅವರ ಸೇವೆಯನ್ನು ಸದಾಕಾಲ ಈ ದೇಶಕ್ಕೆ, ಈ ನಾಡಿಗೆ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮ ಸಂಪನ್ನವಾಗಿದೆ. ದೇವೇಗೌಡರಿಗೆ ಶುಭ ಆಗಲಿ. ಇಡೀ ರಾಷ್ಟ್ರದ ಜನರ ಆಶೀರ್ವಾದ ಅವ್ರ ಮೇಲಿರಲಿ, ಅವರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕೆಆರ್ಪೇಟೆಯಲ್ಲಿ ಪುರಸಭೆ ಆಡಳಿತಾಧಿಕಾರಿ ಎಸಿ ಶ್ರೀನಿವಾಸ್ ಪಟ್ಟಣದ ಹಲವು ಬೇಕರಿ ಮತ್ತು ಹೋಟೆಲ್ಗಳ ಮೇಲೆ ಅಧಿಕಾರಿಗಳ ತಂಡದೊಂದಿಗೆ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ದು, ಹೋಟೆಲ್ ಮತ್ತು ಬೇಕರಿ ಮಾಲೀಕರಿಗೆ ಬಿಗ್ ಶಾಕ್ ಅನ್ನು ನೀಡಿದ್ದಾರೆ. ಪರಿಶೀಲನೆ ವೇಳೆ ಹಲವು ಬೇಕರಿಗಳಲ್ಲಿ ಕೇಕ್ ಹಾಗೂ ಇತರೆ ಆಹಾರ ಪದಾರ್ಥಗಳಿಗೆ ಅಪಾಯಕಾರಿ ಕೃತಕ ಬಣ್ಣಗಳನ್ನು ಹಾಗೂ ಕೆಮಿಕಲ್ಗಳನ್ನು ಬಳಸ್ತಾ ಇರುವುದು ಪತ್ತೆಯಾಗಿದ್ದು, ಇನ್ನು ಪಾರ್ಸಲ್ಗಳಿಗಾಗಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳನ್ನು ಯಥೇಚ್ಛವಾಗಿ ಬಳಸ್ತಾ ಇರುವುದನ್ನು ಕಂಡ ಅಧಿಕಾರಿಗಳು ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ
ಕಾರ್ಯಪ್ರವೃತ್ತರಾದ ಅಧಿಕಾರಿಗಳ ತಂಡ ಪತ್ತೆಯಾದ ಕೃತಕ ರಾಸಾಯನಿಕ ಹಾಗೂ ಪ್ಲಾಸ್ಟಿಕ್ ಕವರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕೇಕ್ ತಯಾರಿಕೆಯಲ್ಲಿ ಬಳಸುವಂತಹ ಕೃತಕ ಬಣ್ಣಗಳ ಬಗ್ಗೆ ಕಿಡಿಕಾರಿದ ಎಸಿ ಶ್ರೀನಿವಾಸ್ ಅವರು ಸಾರ್ವಜನಿಕರ ಆರೋಗ್ಯದ ಜೊತೆ ಆಟವಾಡಬೇಡಿ ಅಂತ ಹೇಳಿ ಬೇಕರಿ ಮಾಲೀಕರಿಗೆ ಸ್ಥಳದಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರು ಮತ್ತು ವ್ಯಾಪಾರಿಗಳು ಜಾಗೃತಿ ಮೂಡಿಸಿದ್ದು ಪುರಸಭೆ ಅಧಿಕಾರಿಗಳ ಈ ಮಿಂಚಿನ ದಾಳಿಯಿಂದ ಕೆಆರ್ಪೇಟೆಯ ಹೋಟೆಲ್ ಮಾಲೀಕರು ಫುಲ್ ಅಲರ್ಟ್ ಆಗಿದ್ದಾರೆ. ನಾವು ಬೇಕರಿ ಕೇಕಿಗೆ ಎಲ್ಲ ಬಳಸುವಂತ ಬಣ್ಣಗಳಿದು. ಈ ತರದ ವಿಷಯನ ನಾವು ತಿಂತೀವಿ ಬೇಕರಿಲಿ ತಿನ್ಬೇಕಾದ್ರೆ. ನೋಡಿ ಕೈಗೆ ನೀರು ಹಾಕಿ ತೊಳಿರಿ, ಹೋಗುತ್ತೆ ತೋರಿಸಿ ನೀರು ಕೊಡ ಬನ್ನಿ ಬನ್ನಾರ ನಿಮ್ಗೆ ಇನ್ನೊಬ್ರು ಹಾಕೊಳಪ್ಪ ಯಾರು ಬನ್ನಿ. ನೋಡಿ ಇದು ಕೇಕಿಗೆ ನಾವು ಹನಿ ಕೇಕಿಗೆಲ್ಲ ಹಾಕಂತ ಬಣ್ಣ, ಇದು ಸಿಂಥೆಟಿಕ್ ಬಣ್ಣ. ನೋಡಿ ಕೈ ತೊಳಿರಪ್ಪ, ನೀರು ಕೊಡ್ರಿ. ಅಲ್ಲಿ ಜಗ್ ನೀರ್ ಐತಲ್ವಾ, ಎತ್ಕೊಂಡ್ ನೋಡಿ ಬೇಕಲ್ಲಿ ಈ ತರ ಸಿಂಥೆಟಿಕ್ ಕಲರ್ಸ್ ಎಲ್ಲ ಬಳಸ್ತೀವಿ. ದಯಮಾಡಿ 10 ಸರಿ ನೀರ್ ಹಾಕಿ ತೊಳೆದ್ರು ಒಂದು ಚೂರು ಕೈಲಿ ಹೋಗಲ್ಲ ಅದು. ನೋಡಿ ಈ ತರ ಇದನ್ನ ನಾವು ಕೇಕಲ್ಲೆಲ್ಲ ತಿನ್ನುವಂಥದ್ದು. ನೋಡಿ 10 ಸರಿ ಕೈ ತೊಳೆದ್ರೆ ಬಣ್ಣ ಹೋಗ್ತಾ ಇಲ್ಲ. ಒಂದ್ಸರಿ ಕೇಕ್ ತಿಂದ್ರೆ ಕಳ್ಳಲ್ಲಿ ಹೆಂಗ್ ಕುತ್ಕೊಳ್ಳಲ್ಲ ಅದು. ನಾವು 106 ಸರಿ ಕೇಕ್ ತಿಂದ್ರೆ ಅದಕ್ಕೆ ಅನೇಕರಿಗೆ ಕ್ಯಾನ್ಸರ್ ಎಲ್ಲ ಬರೋದು. ದಯಮಾಡಿ ಕೆಲವು ಕಡೆ ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನೆಲ್ಲ ಬಳಸ್ತಾರೆ. ನೋಡಿ ಇದು 10 ಸರಿ ತೊಳೆದ್ರು ಹೋಗ್ತಾ ಇಲ್ಲ. ಇದನ್ನ ನಾವು ಕೇಕ್ ತಿಂತೀವಿ. ಒಂದ್ಸರಿಗೆ ಎಷ್ಟು 20 ಸರಿ ಉಜ್ಜು ತೊಳಿತೀವಿ, ಕಳ್ಳೊಳಗಡೆ ಉಜ್ಜಿ ತೊಳಿತೀವ ನಾವು. 100 ಸರಿ ನಾವು ಈ ತರದ ಕೆಮಿಕಲ್ಸ್ ಎಲ್ಲ ನಮ್ಮ ಬಾಡಿಗೆ ಹೋದ್ರೆ ಅದಕ್ಕೆ ನಮಗೆಲ್ಲ ಕ್ಯಾನ್ಸರ್ ಎಲ್ಲ ಬರುವಂಥದ್ದು. ದಯಮಾಡಿ ಸಾಧ್ಯವಾದಷ್ಟು ಈ ಬೇಕರಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಇವತ್ತು ಕೆಆರ್ಪೇಟೆನಲ್ಲಿ ಎಲ್ಲೆಲ್ಲಿ ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನ ಬಳಸ್ತಾರೆ ಇದನ್ನೆಲ್ಲ ನಾನು ಪಾಂಡುಪುರ ಎಸಿ ಮತ್ತೆ ನಮ್ಮ ಮುನ್ಸಿಪಾಲಿಟಿ ಆಫೀಸರ್ ಬಂದು ಇವತ್ತು ಚೆಕ್ ಮಾಡೋದನ್ನ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ದಯಮಾಡಿ ಜಾಗೃತಿಯಾಗಿ ಇರಬೇಕು. ಈ ತರ ಹಾನಿಕಾರಕ ವಸ್ತುಗಳನ್ನ ಬಳಸಬಾರ್ದು. ಕೇಕು ಬಣ್ಣ ಚೆನ್ನಾಗಿದೆ ಅಂತ ಮೇಲ್ಗಡೆ ಹಾಕೋ ಕ್ರೀಮು ಕೂಡ ತೆಗೆದು ತಿನ್ಬೇಕಾಗ್ತದೆ. ಇದೆಲ್ಲ ವಿಷಯನ ತಿಂತಾ ಇದೀವಿ ನಾವು. ನಂಗೆ ಭಯ ಆಗ್ತದೆ. ಲೈಫಲ್ಲಿ ಬೇಕರಿ ಐಟಮ್ ತಿನ್ನೋದಿಲ್ಲ ಅನ್ಸುತ್ತೆ. ಒಂದ್ಸರಿ ನೋಡಿ ಕೈ ತೊಳೆದು ಒಂದ್ಸರಿ ಬಣ್ಣ ಹಾಕಿದಕ್ಕೆ ಇಷ್ಟು ಬಣ್ಣ. ಇಲ್ಲಿ ಬನ್ನಾರೇಣ ನೋಡಿ ಅವರು 20 ಸರಿ ತೊಳಿತಾರೆ. 20 ಸರಿ ತೊಳೆದ್ರು ಹೋಯ್ತಾ ಇಲ್ಲ. ಅವರು ಸೋಪ್ ಹಾಕಿ ಹೋಗಿಲ್ಲ ಸರ್, ಸೋಪ್ ಹಾಕಿ ಹೋಗಿಲ್ಲ. ಸರಿ ಎಕ್ಸ್ಪೈರಿ ಇರೋದೆಲ್ಲ ಬಳಸ್ತಾರೆ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಎರಡು ಸಮುದಾಯಗಳ ನಡುವಿನ ಹೆಬ್ಬಾಗಿಲು ವಿವಾದ ಇದೀಗ ವಿಕೋಪಕ್ಕೆ ತಿರುಗಿದೆ. ಪೊಲೀಸರ ಲಾಠಿ ಏಟಿಗೆ ಗ್ರಾಮಸ್ಥರ ರಕ್ತ ಹರಿದಿದ್ದು ಕಳೆದ ಏಪ್ರಿಲ್ 19ರಂದು ಪರಿಶಿಷ್ಟ ಜಾತಿ ಸಮುದಾಯದವರು ಗ್ರಾಮದಲ್ಲಿ ಡಾಕ್ಟರ್ ಭೀಮರಾವ್ ಹೆಬ್ಬಾಗಿಲನ್ನ ಅನಾವರಣಗೊಳಿಸಿದರು. ಇದಕ್ಕೆ ಪ್ರತಿಯಾಗಿ ಈಗ ಕುರುಬ ಸಮುದಾಯದವರು ತಮ್ಮ ಬೀದಿಯ ಮುಂದೆ ಕನಕ ಹೆಬ್ಬಾಗಿಲು ನಿರ್ಮಾಣಕ್ಕೆ ಅವಕಾಶ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಈ ವಿಚಾರ ಎರಡು ಸಮುದಾಯಗಳ ನಡುವೆ ಕಿಚ್ಚನ್ನ ಹಚ್ಚಿದ್ದು ಗ್ರಾಮದಲ್ಲಿ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳದಲ್ಲಿ ಜಮಾಯಿಸಿದ ನೂರಾರು ಜನರನ್ನ ಚದುರಿಸಲು ಪೊಲೀಸರು ಮುಂದಾದಾಗ ಪರಿಸ್ಥಿತಿ ಕೈಮೀರಿದೆ. ಈ ವೇಳೆ ಪೊಲೀಸರು ಮನಬಂದಂತೆ ಲಾಠಿಯನ್ನ ಬೀಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪೊಲೀಸರ ಲಾಠಿ ಏಟಿನಿಂದ 4 ಗ್ರಾಮಸ್ಥರು ತೀವ್ರವಾಗಿ ಗಾಯಗೊಂಡಿದ್ದು ಪೊಲೀಸರ ಈ ಕ್ರಮಕ್ಕೆ ಜನತೆ ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾತುಕತೆಯ ಮೂಲಕ ಬಗೆಹರಿಸಬೇಕಾಗಿದ್ದ ವಿವಾದ ಈಗ ಪೊಲೀಸ್ ದೌರ್ಜನ್ಯದ ಸ್ವರೂಪ ಪಡೆದುಕೊಂಡಿದ್ದು ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮುಂದುವರೆದಿದೆ. ರಾಜಕಾರಣಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಒಂದು ಪೋಸ್ಟ್ ಎಷ್ಟು ಎಡವಟ್ಟು ಮಾಡುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಈಗ ನೆಟ್ಟಿಗರ ಹಿಗ್ಗಾಮುಗ್ಗಾ ಟ್ರೋಲ್ಗೆ ಗುರಿಯಾಗಿದ್ದಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರು ಹಾಕಿರೋ ಒಂದು ಫೋಟೋ. ಮೈಸೂರಿನ ಮೈಲಾರಿ ಹೋಟೆಲ್ನಲ್ಲಿ ಗರಿಗರಿಯಾದ ದೋಸೆ ತಿಂದೆ ಅಂತ ಶಾಸಕರು ಪೋಸ್ಟ್ ಅನ್ನ ಹಾಕಿದ್ರು. ಆದ್ರೆ ಫೋಟೋ ಝೂಮ್ ಮಾಡಿ ನೋಡಿದಾಗ ನೆಟ್ಟಿಗರು ಶಾಕ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಶಾಸಕರ ಎಲೆಯಲ್ಲಿ ದೋಸೆ ಬದಲು ಇಡ್ಲಿ ಇತ್ತು. ಎಲೆಯಲ್ಲಿ ಇರೋದು ಇಡ್ಲಿ, ನೀವು ಹೇಳ್ತಾ ಇರೋದು ದೋಸೆ. ಇದು ರಾಜಕಾರಣಿಗಳ ಸುಳ್ಳ ಅಂತ ಜನ ಕಾಲೆಳಿತಾ ಇದ್ದಾರೆ. ಇಡ್ಲಿ ತಿಂದು ದೋಸೆ ತಿಂದೆ ಅನ್ನೋದು ಶತಮಾನದ ಸಾಧನೆ ಅಂತ ವ್ಯಂಗ್ಯವಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಮೋದಿ ಅವರು ಇಂಧನ ಉಳಿಸಿ ಅಂತಾರೆ. ನೀವು ಮೈಸೂರಿಗೆ ಕಾರ್ನಲ್ಲಿ ಹೋದ್ರ ಅಥವಾ ಸೈಕಲ್ ನಲ್ಲ ಅಂತ ಪ್ರಶ್ನಿಸಿರೋ ಜನ ಶಾಸಕರ ಹಳೆ ಕಾರಿನ ಬಗ್ಗೆಯೂ ಕಮೆಂಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಶೋ ಆಫ್ ಮಾಡಲು ಹೋದ ಶಾಸಕರಿಗೆ ನೆಟ್ಟಿಗರು ಸರಿಯಾಗಿ ಇಡ್ಲಿ ಪಾಠ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದ ವಿರುದ್ಧ ಮೈಸೂರಿನಲ್ಲಿ ಹಳ್ಳಿ ಹಾಕಿ ವಿಶ್ವನಾಥ್ ಗುಡುಕಿದ್ದಾರೆ. ಯಾವ ಸಾಧನೆ ಮಾಡಿದ್ದೀರಿ ಎಂದು ಸಮಾವೇಶ ಮಾಡಲು ಹೊರಟಿದ್ದೀರಿ ಎಂದು ಪ್ರಶ್ನಿಸಿರುವ ವಿಶ್ವನಾಥ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಮೈಸೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಸಾಧನೆಯನ್ನ ಜನ ಕೊಂಡಾಡಬೇಕೇ ಹೊರತು ನಿಮಗೆ ನೀವೇ ಬೆನ್ನು ತಟ್ಟಿಕೊಳ್ಳಬಾರದು ಅಂತ ಹೇಳಿದ್ದಾರೆ. ಸಮಾವೇಶದ ಜಾಹೀರಾತಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇರೋದು ಒಂದೇ ಕೆಟ್ಟ ಸಂಪ್ರದಾಯ ಎಂದರು. ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡುತ್ತಾ ಸಚಿವ ಮಹದೇವಪ್ಪ ಅವರಿಗೆ ಟಾಂಗ್ ನೀಡಿದ ಅವರು, ಏ ಮಹದೇವಪ್ಪ, ನಿನ್ನ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಎಂದು ಎಲ್ಲರಿಗೂ ಗ್ಯಾರಂಟಿ ಹಂಚಿದ್ರೆ. ಆರ್ಥಿಕವಾಗಿ ಸಂಕಷ್ಟದಲ್ಲಿರೋರಿಗೆ ಮಾತ್ರ ಈ ಸೌಲಭ್ಯ ನೀಡಬೇಕಿತ್ತು ಎಂದು HCM ವಿರುದ್ಧ ಕಿಡಿಕಾರಿದ್ರು.
ಸಾಂಸ್ಕೃತಿಕ ನಗರಿ ಮೈಸೂರು ಈಗ ಗಾಂಜಾ ಮತ್ತು ಆಫೀಮು ಕೇಂದ್ರವಾಗ್ತಾ ಇದೆ ಎಂದು ಗಂಭೀರವಾಗಿ ಆರೋಪಿಸಿದ ಎಚ್ವಿ ಸರ್ಕಾರದ ವೈಫಲ್ಯಗಳನ್ನೇ ಸಾಧನೆ ಎಂದು ಬಿಂಬಿಸಿಕೊಳ್ತಾ ಇರುವುದು ಸರಿಯಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಯಾವ ಸಾಧನೆ ಮಾಡಿದ್ದೀವಿ ಅಂತ ಸಮಾವೇಶ ಮಾಡ್ತಿದ್ದಾರೆ ಅನ್ನೋದೇ ಅದೆಲ್ಲೂ ಹೇಳ್ತಾನೂ ಇಲ್ಲ. ನಮಗೂ ಎಲ್ಲ ಒಂದು ಇನ್ವಿಟೇಷನ್ಸ್ ಬಂದಿದ್ದಾವೆ. ಅದರಲ್ಲಿ ಒಂದು 20 ಜನದ ಹೆಸರು ಹಾಕೋರು ಬಿಟ್ಟರೆ ಏನೇನು ಮಾಡಿದ್ದೀವಿ ಅಂತ ಅದರಲ್ಲೂ ಇಲ್ಲ. ಹಾಗಾಗಿ ಸಾಧನಾ ಸಮಾವೇಶ ಸಾಧನೆ ಹೇಳೋದು ಯಾರು? ಜನ ಹೇಳಬೇಕು. ಈ ಸರ್ಕಾರ ಇಂತಿಂಥ ಸಾಧನೆ ಮಾಡಿದೆ, ಇಂತಿತ್ತು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಜನ ಕೊಂಡಾಡಬೇಕೇ ಹೊರತು ನಿಮ್ಮನ್ನು ನೀವೇ ಹೊಗಳ್ಕೋತಾ ಇದ್ದೀರಿ. ಈಗ ಬಪ್ಪ ಬಾ ಬಾ ನಿಮ್ಮನ್ನು ನೀವೇ ಹೊಗಳ್ಕೋದು ಸಾಧನಾ ಸಮಾವೇಶ. ಹಾಗಾಗಿ ಇದೊಂದು ಜನಹಿತವನ್ನೇ ಮರೆತಂಥ ಸರ್ಕಾರ, ಅದು ಬೇಜವಾಬ್ದಾರಿ ಸರ್ಕಾರ. ಬರೀ ಜಾಹೀರಾತು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯನ್ನು ಆಡಿದ್ದು ತಡರಾತ್ರಿ ನಡೆಸಿದ ಮಿಂಚಿನ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 10 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರದಲ್ಲಿ ತಡರಾತ್ರಿ ಸಿಸಿಬಿ ಪೊಲೀಸರು ಗಸ್ತು ತಿರುಗ್ತಾ ಇದ್ದ ವೇಳೆ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಕಾರೊಂದನ್ನ ತಡೆದು ತಪಾಸಣೆ ನಡೆಸಿದ್ದಾರೆ. ಈ ವೇಳೆ ಕಾರಿನಲ್ಲಿ ಸಾಗಿಸ್ತಾ ಇದ್ದಂತಹ 10 ಕೆಜಿ ಗಾಂಜಾ ಪತ್ತೆಯಾಗಿದ್ದು ಪೊಲೀಸರು ಕೂಡಲೇ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ತೋಟಿ ಮಂಜು, ಕುಂಟ ಮಂಜ ಹಾಗೂ ಕಾರ್ತಿಕ್ ಬಂಧಿತ ಆರೋಪಿಗಳಾಗಿದ್ದು ಇವರಿಂದ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಿದ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಬಂಧಿತ ಆರೋಪಿಗಳು ಈ ಗಾಂಜಾವನ್ನ ಎಲ್ಲಿಂದ ತಂದಿದ್ರು ಮತ್ತು ಯಾರಿಗೆ ಮಾರಾಟ ಮಾಡಲು ಹೊಂಚು ಹಾಕಿದ್ರು ಎಂಬ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಸದ್ಯ ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೈಸೂರನ್ನ ಡ್ರಗ್ಸ್ ಮುಕ್ತವಾಗಿಸಲು ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಲಿರುವಂತಹ ಈ ಬೃಹತ್ ಕಾರ್ಯಕ್ರಮದ ಸಿದ್ಧತೆಗಳನ್ನು ಪರಿಶೀಲಿಸಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಇಂದು ಖುದ್ದಾಗಿ ಭೇಟಿ ನೀಡಿದ್ರು. ಮೈದಾನದಲ್ಲಿ ನಿರ್ಮಾಣ ಆಗ್ತಾ ಇರುವ ಬೃಹತ್ ವೇದಿಕೆ, ವಿಐಪಿ ಗ್ಯಾಲರಿ ಹಾಗೂ ಸಾರ್ವಜನಿಕರ ಆಸನ ವ್ಯವಸ್ಥೆಯನ್ನ ವೀಕ್ಷಿಸಿದ ಸಚಿವರು ಅಧಿಕಾರಿಗಳ ಜೊತೆ ನಿಂತು ಪ್ರತಿಯೊಂದು ಅಂಶವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರು. ವಿಶೇಷವಾಗಿ ಸಮಾವೇಶಕ್ಕೆ ಬರುವ ಜನರಿಗೆ ಊಟದ ವ್ಯವಸ್ಥೆಯಲ್ಲಿ ಯಾವುದೇ ಗೊಂದಲವಾಗಬಾರದು ಅಂತ ಹೇಳಿ ಊಟದ ಕೌಂಟರ್ಗಳ ಕುರಿತು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ರು. ತುಮಕೂರಿನಲ್ಲಿ ನಾಳೆ ನಡೆಯಲಿರುವಂತಹ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದ ವಿರುದ್ಧ ಬಿಜೆಪಿ ಜಿಲ್ಲಾ ಘಟಕ ವ್ಯಂಗ್ಯವಾಡಿದ್ದು ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ, ಶಾಸಕ ಸುರೇಶ್ ಗೌಡ ಹಾಗೂ ಜ್ಯೋತಿ ಗಣೇಶ್ ಸರ್ಕಾರದ ವೈಫಲ್ಯಗಳ ಪಟ್ಟಿಯನ್ನು ಬಿಚ್ಚಿಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ಬಿ ಸುರೇಶ್ ಗೌಡ, ಕಾಂಗ್ರೆಸ್ ಸರ್ಕಾರ 3 ವರ್ಷದಲ್ಲಿ ಮಾಡಿರೋ ಸಾಧನೆಯಾದರೂ ಏನು? ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ರೂಪಾಯಿ ಹಣವನ್ನ ಮಹಿಳೆಯರಿಗೆ ಹಾಕಲು ಯೋಗ್ಯತೆ ಇಲ್ಲದ ಈ ಸರ್ಕಾರಕ್ಕೆ ಸಮಾವೇಶ ಮಾಡುವ ಹಕ್ಕಿಲ್ಲ. ಹಣ ಹಾಕುವ ಬಗ್ಗೆ ಕೇಳಿದ್ರೆ ಸಚಿವ ಜಾರ್ಜ್ ಅವರು ಇದೇನು ತಿಂಗಳ ಸಂಬಳನ ಅಂತ ಹೇಳಿ ಉಡಾಫೆ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ರು. ಬಿಜೆಪಿ ಮೇಲೆ 40% ಆರೋಪ ಮಾಡಿದ ಕಾಂಗ್ರೆಸ್ ಈಗ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿದೆ. ಸ್ವತಃ ಮುಖ್ಯಮಂತ್ರಿಗಳೇ ತನ್ನ ಮಡದಿಗೆ ಅಕ್ರಮವಾಗಿ ಸೈಟ್ ಮಾಡಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ 22% ಹೆಚ್ಚಾಗಿದೆ ಮತ್ತು ರಾಜ್ಯದ ಸಾಲದ ಮೊತ್ತ 8 ಲಕ್ಷ ಕೋಟಿಗೆ ತಲುಪಿದೆ ಅಂತ ಹೇಳಿ ಅಂಕಿಅಂಶಗಳ ಸಮೇತ ವಾಗ್ದಾಳಿ ನಡೆಸಿದ್ದಾರೆ. ಮೊನ್ನೆ ನಾವು ಹೇಳಿದ್ದು KDP ನಮ್ಮ ದಿಶಾ ಮೀಟಿಂಗ್ ಅಲ್ಲಿ ಹೇಳಿದ್ದು, ನಾವು ಸ್ಪಷ್ಟವಾಗಿ ಹೇಳಿದ್ದು, ಸುಮಾರು 50 ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ. ಬರೀ 50 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಬೋರ್ವೆಲ್ಗೆ. ಟ್ಯಾಂಕರ್ ಅಲ್ಲಿ ಹೊಡಿಸಿ ಅಂತಾರೆ, ಟ್ಯಾಂಕರ್ ಅಲ್ಲಿ ಹೊಡ್ಸಕ್ ಸಾಧ್ಯನೇ ಇಲ್ಲ. ಬರೀ 50 ಲಕ್ಷ ಇಟ್ಟು ಬೋರ್ವೆಲ್ ಕೊಡೋದು, ಪಂಪ್ ಮೋಟರ್ ಫಿಕ್ಸ್ ಮಾಡೋದಕ್ಕಾಗಲ್ಲ. ಪ್ರತಿ ತಾಲೂಕಿಗೂ 5 ಕೋಟಿ ಕೊಡಬೇಕು ಅಂತ ಹೇಳಿದ್ದು ನಾವು. ಸರ್ಕಾರ ಬರೀ 50 ಲಕ್ಷ ಕೊಟ್ಟಿದೆ, ಸರ್ಕಾರದಲ್ಲಿ ಹಣನೇ ಇಲ್ವಲ್ಲ. ಅದಕ್ಕೆ ಸ್ಟೋರಿ ಹೇಳ್ತಾರೆ ಅವರು, ಬರೀ ಜನಗಳಿಗೆ ದಿಕ್ತಪ್ಪಿಸಿ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಸರ್ಕಾರ ಜನರ ಪಾಲಿಗೆ, ರೈತರ ಪಾಲಿಗೆ, ಬಡವರ ಪಾಲಿಗೆ ರಾಜ್ಯ ಸರ್ಕಾರ ಸತ್ತೋಗಿದೆ. ಎಷ್ಟು ಕೆಎಸ್ಆರ್ಟಿಸಿ ಅವರು ನಾಳೆ ಕೆಎಸ್ಆರ್ಟಿಸಿ ಅವರು ಕಳೆದ ಬಾರಿ ಸುರೇಶ್ ಗೌಡರು ಪತ್ರಿಕಾಗೋಷ್ಠಿ ಬೇಗ ಮಾಡಿದ್ರು, ಮರುಪಟ್ಟಿದ್ದೀನಿ ಅಂತ ಪರಮೇಶ್ವರ್ ಜೊತೆ ಮಾತುಕತೆ ಆಯ್ತು, ಅನುದಾನ ಕೊಡ್ತೀವಿ ಅಂದ್ರು, ಸುಮ್ಮನಾಗ್ಬಿಟ್ರಿ. ಈಗ ಈ ವರ್ಷ ಸ್ವಲ್ಪ ಲೇಟ್ ಆಯ್ತಾ ಅಂತ? ಲೇಟ್ ಏನಿಲ್ಲ. ಈ ಸರ್ಕಾರ ನೋಡಿ, ನೀವು ಪ್ರತಿಭಟನೆ ಮಾಡಿ, ನೀವು ಕಪ್ಪು ಬಟ್ಟೆ, ಮಾನ ಮರ್ಯಾದೆ ಏನೂ ಇಲ್ಲ ಈ ಸರ್ಕಾರಕ್ಕೆ. ಇದು ಜನರ ಪಾಲಿಗೆ ಸತ್ತೋಗಿದೆ. ಮಾಡ್ತೀಯಾ ಮಾಡ್ಕೊಂತ
ಸಿದ್ದರಾಮಯ್ಯನವರಿಗೆ ನೇರವಾಗಿ ಆರೋಪ ಮಾಡೋದು 80% ಅದೇ ಗುತ್ತಿಗೆದಾರರು. ಗುರುಸ್ವಾಮಿ ಅವ್ರ ಊರಿನವರೇ ಹೇಳಿದ್ರು ಅಬ್ಕಾರಿಯಲ್ಲಿ ಲೂಟಿ ಮಾಡ್ತಾರೆ ಅಂತ ಪಕ್ಕದ ಊರಿನವರೇ ಹೇಳಿದ್ರು. ಸಿದ್ದರಾಮಯ್ಯನವರು ಏನು ಆಗಿಲ್ಲ ನಂತರ ನನಗೇನು ಆಗಿಲ್ಲ ಅಂತೇಳಿ ಸಿದ್ದರಾಮಯ್ಯನವ್ರ ಮೇಲೆ ಅವ್ರ ಹೆಂಡತಿ ಮೇಲೆ 14 ಮೋಡ ಸೈಟ್ಗಳ ಹಗರಣ ಬಂತು. ಏನಾದ್ರು ಸಿದ್ದರಾಮಯ್ಯನವರು 68 ಕೋಟಿ ಕೊಡಿ ಅಂತ ಹೇಳಿದ್ರು. ಕಡೆಗೆ ಏನ್ ಮಾಡಿದ್ರು, ವಾಪಸ್ ಕೊಟ್ರು ಅದನ್ನ. ಅವ್ರ ಮೇಲೆ ಭ್ರಷ್ಟಾಚಾರ ಬಂದು ನನಗೆ ಏನು ಆಗಿಲ್ಲಪ್ಪ ಅಂತ ಹೇಳಿ ಬಣ್ಣ ಹೊಡ್ಕೊಂಡು ತಿರುಗ್ತಿದ್ದಾರೆ. ಇಂಥ ಸರ್ಕಾರ, ಇಂಥ ಮುಖ್ಯಮಂತ್ರಿ ಸರಿ ಸರಿ KSRTC ಅವರು ನಾಳೆ ಸ್ಟ್ರೈಕ್ ಇದೆ. KSRTC ಅವರು ಸರ್ KSRTC ಬಗ್ಗೆ ಹೇಳಿ ಸರ್. ಪರೀಕ್ಷೆ ಮಾಡಕ್ಕಾಗ್ತಾ ಇಲ್ಲ. ಕೇಂದ್ರ ಸರ್ಕಾರ ನೀಟ್ ಒಂದು ಪರೀಕ್ಷೆ ಸರಿಯಾಗಿ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಾ ನೀಟಲ್ಲಿ ನೋಡಿ, ಇದು ದೇಶದ ವಿಷಯ. ಇದನ್ನ ದೇಶದಲ್ಲಿ ಎಲ್ಲರಿಗೂ ಕೂಡ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೀಬೇಕು, ಪ್ರಾಮಾಣಿಕವಾಗಿ ಇರಬೇಕು ಅನ್ನೋದೇ ಒಂದು ವಿಶೇಷವಾಗಿರುವಂತ ಒಂದು ನೀಟ್ ಪರೀಕ್ಷೆ. ಅದರಲ್ಲಿ ಯಾರು ತಪ್ಪಿಸ್ತಾರೋ ಹಿಡಿದು CBI ಹಿಡಿದು ಅಲ್ಲಿ ಜೈಲಿಗೆ ಹಾಕಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ದು ಆಯ್ತು DGನೇ ಒಳಗಡೆ ಹಾಕ್ತೇವೆ ನಾವು. ಇವತ್ತು KPSC ಹಗರಣ ಆಗಿದೆ. ಸಿದ್ದರಾಮಯ್ಯನವರು ಏನ್ ಮಾಡ್ತಿದ್ದಾರೆ, ಒಬ್ಬರು ಹಿಡ್ಕೊಂಬರ್ಲಿಲ್ಲ. ಸಿದ್ದರಾಮಯ್ಯನವರು KPSC ಹಗರಣದಲ್ಲಿ ಒಬ್ಬರು ಹಿಡ್ಕೊಂಬಂದು ಒಳಗಡೆ ಹಾಕಕ್ಕಾಗಲಿಲ್ಲ. ನೀಟಲ್ಲಿ ಮೋದಿ ಅವರು KSRTC ಇಲ್ಲಪ್ಪ ಎಲ್ಲ ನೀವೇ ಕೇಳಿದ್ರಂಗೆ. KSRTC ಸಾಂಸ್ಕೃತಿಕ ನಗರಿ ಮೈಸೂರಿನ ಪಾರಂಪರಿಕ ಕಟ್ಟಡಗಳಿಗೆ ಒಂದಾದ ಮೇಲೊಂದರಂತೆ ಗಂಡಾಂತರ ಎದುರಾಗ್ತಾ ಇದ್ದು, ಈಗ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಬರುವಂತಹ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ವಾಸವಿದ್ದಂತಹ ಐತಿಹಾಸಿಕ ಬಂಗಲೆ ಕುಸಿಯುವಂತ ಹಂತಕ್ಕೆ ತಲುಪಿದೆ. ಸರಸ್ವತಿಪುರಂನ ಸರ್ಕಾರಿ ಮುದ್ರಣ ಕಚೇರಿಯ ಎದುರಿರುವಂತಹ ಈ ಶತಮಾನಗಳ ಇತಿಹಾಸ ಹೊಂದಿರುವ ಕಟ್ಟಡ ಇಂದು ಅಕ್ಷರಶಃ ಶಿಥಿಲಗೊಂಡಿದೆ. 1918ರಿಂದ 1921ರ ಅವಧಿಯಲ್ಲಿ ರಾಧಾಕೃಷ್ಣನ್ ಅವರು ಮೈಸೂರು ವಿವಿಯಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಾಗ ಇದೇ ಬಂಗಲೆಯಲ್ಲಿ ವಾಸವಿದ್ರು. ಇವರ ನೆನಪಿಗಾಗಿ 2016ರಲ್ಲಿ ಈ ಕಟ್ಟಡಕ್ಕೆ ಭಾರತೀಯ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿ ಕೇಂದ್ರ ಅಂತ ಹೇಳಿ ನಾಮಕರಣ ಮಾಡಲಾಗಿತ್ತು. ಆದ್ರೆ ಸೂಕ್ತ ನಿರ್ವಹಣೆಯ ಕೊರತೆಯಿಂದಾಗಿ ಕಟ್ಟಡದ ಮೇಲ್ಭಾಗದಲ್ಲಿ ಈಗ ದೊಡ್ಡ ಬಿರುಕುಗಳು ಕಾಣಿಸಿಕೊಂಡಿದ್ದು, ಮಳೆಯ ಆರ್ಭಟಕ್ಕೆ ಯಾವ ಕ್ಷಣದಲ್ಲಾದರೂ ಈ ಪಾರಂಪರಿಕ ಕಟ್ಟಡ ಧರೆಗುರುಳುವ ಭೀತಿ ಎದುರಾಗಿದೆ. ಮೈಸೂರಿನ ಗರಿಮೆಯಂತಿರುವ ಇಂತಹ ಕಟ್ಟಡಗಳು ಒಂದೊಂದಾಗಿ ಮಣ್ಣು ಪಾಲಾಗ್ತಾ ಇರುವುದು ಇತಿಹಾಸ ಪ್ರೇಮಿಗಳ ಕಳವಳಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಮೈಸೂರು ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ತಕ್ಷಣವೇ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳುವ ಮೂಲಕ ಈ ಅಪರೂಪದ ಪಾರಂಪರಿಕ ಆಸ್ತಿಯನ್ನ ಮುಂದಿನ ಪೀಳಿಗೆಗೆ ಉಳಿಸಿಕೊಡಬೇಕಾಗಿದೆ ಎನ್ನುವುದೇ ನಮ್ಮ ಆಶಯ. ಮೈಸೂರಿನಲ್ಲಿ ಮತ್ತೊಂದು ಪಾರಂಪರಿಕ ಕಟ್ಟಡ ಈಗ ಸದ್ಯಕ್ಕೆ ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕಟ್ಟಡ ಈಗ ಕುಸಿಯುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು ನಾವೀಗ ನೋಡ್ಬೋದು. ಮಾಜಿ ರಾಷ್ಟ್ರಪತಿಗಳಾಗಿದ್ದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೆಲೆಸಿದ್ದಂಥ ಬಂಗಲೆ ಈಗ ಸದ್ಯಕ್ಕೆ ಭಾಗಶಃ ಸಂಪೂರ್ಣ ಯಾವ ಗಳಿಗೆಯಲ್ಲಿ ಕುಸಿಯುತ್ತೋ ಅಂತಕ್ಕಂಥ ಒಂದು ಆತಂಕ ಈಗ ಮನೆ ಮಾಡಿರ್ತಕ್ಕಂಥದ್ದು. ಈಗ ಇದು ಏನು 2012ನೇ ಇಸ್ವಿಯಲ್ಲಿ ಇದನ್ನು ನವೀಕರಣ ಮಾಡಲಾಗಿತ್ತು. ಅಂದರೆ 14 ವರ್ಷಗಳಲ್ಲಿ ಈಗ ಸದ್ಯಕ್ಕೆ ಮತ್ತೆ ಇದನ್ನು ಶಿಥಿಲಾವಸ್ಥೆ ತಲುಪಿದ್ದು. ಇದು ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕಟ್ಟಡ. ರಾಧಾಕೃಷ್ಣನ್ ಅವರು ನಮ್ಮ ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ಏನು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದಂಥ ಸಂದರ್ಭದಲ್ಲಿ 1918ರಿಂದ 21ರವರೆಗೆ ಈ ಒಂದು ವಸತಿ ಒಂದು ಇದರಲ್ಲೇ ಕೂಡ ಅವರು ಒಂದು ತಂಗಿದ್ದಂಥದ್ದು. ಈ ಒಂದು ಕಟ್ಟಡ ಈಗ ಸದ್ಯಕ್ಕೆ ಶಿಥಿಲಾವಸ್ಥೆಗೆ ಹೊಂದಿತ್ತು. ಅವರ ಒಂದು ನೆನಪಿನಾರ್ಥಕವಾಗಿ ಒಂದು ಕಡೆ ಈಗ ಏನು ಈ ಒಂದು ಕಟ್ಟಡಕ್ಕೆ ಒಂದು ಕಡೆ ಒಂದು ತತ್ವಶಾಸ್ತ್ರ ಮತ್ತು ಭಾರತೀಯ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಯ ವಿಭಾಗ ಅಂತೇಳಿ ಇದಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಮರುನಾಮಕರಣವನ್ನು ಮಾಡಿ ಇಲ್ಲಿ ಆ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಲೈಬ್ರರಿಯನ್ನು ನಿರ್ಮಾಣ ಮಾಡಿ ಇಲ್ಲಿ ನಿರ್ವಹಣೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಈಗ ಈ ಒಂದು ಕಟ್ಟಡ ಯಾವ ಗಳಿಗೆಯಲ್ಲಿ ಕುಸಿದು ಬೀಳುತ್ತೋ ಅಂತಕ್ಕಂಥ ಒಂದು ಆತಂಕದಿಂದ ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಈ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಈಗ ಏನು ಈ ಒಂದು ಕಟ್ಟಡಕ್ಕೆ ಶತಮಾನಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕಟ್ಟಡ ಈಗ ಸದ್ಯಕ್ಕೆ ಕುಸಿಯುವ ಹಂತವನ್ನು ತಲುಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಥ ಒಂದು ಸರ್ಕಾರ ಇರ್ಬೋದು ಅಥವಾ ಇಲ್ಲಿನ ವಿಶ್ವವಿದ್ಯಾನಿಲಯ ಈತ ಗಮನ ಹರಿಸಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯ ಧರ್ಮದ ಕಳಕಳಿಯಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜ್ಯಧರ್ಮ ಟಿವಿ, ಮೈಸೂರು. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯಧರ್ಮ ನ್ಯೂಸ್, ಇದು ಕನ್ನಡಿಗರ ಬೆನ್ನೆಲುಬು.